ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ. ನೀರಿನ ಬಕೆಟ್ನಲ್ಲಿ ಮುಳುಗಿ ಮಗು ದುರ್ಮರಣಕ್ಕೀಡಾಗಿದೆ. ತನ್ನ ಮಗು ಸತ್ತಿರುವುದನ್ನು ನೋಡಿದಂತಹ ತಾಯಿ ತಾನು ಕೂಡ ಡೆತ್ ನೋಟ್ ಬರೆದಿಟ್ಟು ನೇಣಿಗೆ ಶರಣಾದಂತಹ ಘಟನೆ ಬೆಂಗಳೂರಿನಲ್ಲಾಗಿರೋ ಘಟನೆ ಇದು. ಚಂದ್ರ ಲೇಔಟ್ನಲ್ಲಿ ಈ ಹೃದಯ ವಿದ್ರಾವಕ ಘಟನೆ ನಡೆದಿದೆ. 11 ತಿಂಗಳ ಮಗು ಅಗಸ್ತ್ಯ ಮತ್ತು ಆ ಮಗುವಿನ ತಾಯಿ 29 ವರ್ಷದ ಪ್ರತಿಭಾ ಮೃತಪಟ್ಟಂತಹ ದುರ್ದೈವಿಗಳು. ಒಣ ಹಾಕಿದ್ದ ಬಟ್ಟೆ ತರೋದಕ್ಕೆ ಅಂತ ತಾಯಿ ಪ್ರತಿಭಾ ಹೋಗಿರ್ತಾರೆ. ಆಗ ಆಟ ಆಡ್ತಾ ಬಚ್ಚಲ ಮನೆಗೆ ತೆರಳಿದಂತಹ ಆ ಮಗು ಬಚ್ಚಲಿನಲ್ಲಿದ್ದ ನೀರಿನ ಬಕೆಟ್ನಲ್ಲಿ ಮುಳುಗಿ ಹೋಗಿದೆ. ಒಳ ಬಂದಂತಹ ಪ್ರತಿಭಾ ತನ್ನ ಮಗುವಿನ ಶವ ನೋಡಿ ಗೋಳಿಟ್ಟಿದ್ದಾರೆ. ಕೊನೆಗೆ ತಾನು ಕೂಡ ಸಾಯೋ ನಿರ್ಧಾರ ಮಾಡಿದಂತಹ ಆ ತಾಯಿ ಡೆತ್ ನೋಟ್ ಬರೆದಿಟ್ಟು ನೇಣಿಗೆ ಶರಣಾಗಿದ್ದಾರೆ. ಹೃದಯ ವಿದ್ರಾವಕ ಘಟನೆ. ಮಗು ಅಗಸ್ತ್ಯ ಮತ್ತು ತಾಯಿ ಪ್ರತಿಭಾ ಇಬ್ಬರು ಸಾವಿಗೀಡಾಗಿದ್ದಾರೆ. ತನ್ನಿಂದಲೇ ಮಗುವಿನ ಸಾವಾಯಿತು ಅಂತ ನೊಂದುಕೊಂಡಂತಹ ತಾಯಿ ಆತ್ಮಹತ್ಯೆಗೆ ಶರಣಾಗಿರೋದು. ಹೊರಗೆ ಹೋಗಿದ್ದಂತಹ ಪತಿ ಮನೆಗೆ ಬರ್ತಾರೆ. ಬಾಗಿಲು ಲಾಕ್ ಆಗಿರುತ್ತೆ. ತನ್ನ ಬಳಿ ಇದ್ದಂಥ ಕೀಯಿಂದ ಬಾಗಿಲು ತೆರೀತಾರೆ ಮಹಾಂತೇಶ್. ಆಗ ಪತ್ನಿ ನೇಣಿಗೆ ಶರಣಾಗಿರೋದು. ಮಗು ಹಾಸಿಗೆಯಲ್ಲಿ ಮಲಗಿರೋದು ಕಂಡು ಬರುತ್ತೆ. ಪಕ್ಕದಲ್ಲೇ ಪತ್ನಿ ಬರೆದಿಟ್ಟಿದ್ದಂತಹ ಡೆತ್ ನೋಟ್ ಕೂಡ ಪತ್ತೆಯಾಗುತ್ತೆ. ಒಣ ಹಾಕಿದಂತಹ ಬಟ್ಟೆ ತರೋದ ಟೆರೆಸ್ ಹೋಗಿದ್ದೆ. ಮಗು ಅಗಸ್ತ್ಯ ರೂಮ್ನಲ್ಲಿ ಆಟ ಆಡ್ತಾ ಇತ್ತು. ಆದರೆ ಬರೋ ಅಷ್ಟರಲ್ಲಿ ಅದು ಬಚ್ಚಲ ಮನೆಗೆ ಹೋಗ್ಬಿಟ್ಟಿದೆ. ಬಕೆಟ್ನಲ್ಲಿ ಮುಳುಗಿ ಮಗು ಸತ್ತಿದೆ. ನನ್ನ ಮಗುವನ್ನು ನಾನು ಉಳಿಸ್ಕೊಡೋದಕ್ಕಾಗಲಿಲ್ಲ. ನನ್ನ ಮಗುವಿನ ಸಾವಿಗೆ ನಾನೇ ಕಾರಣ ಅಂತ ಆ ತಾಯಿ ಡೆತ್ ನೋಟ್ ಬರೆದಿಟ್ಟಿರೋದು ಗಂಡನಿಗೆ ಪತ್ತೆಯಾಗತ್ತೆ. ಆಘಾತ. ಮಹಾಂತೇಶ್ ಪಾಲಿಗೆ ಆಘಾತ ಇದು. ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ನಡೆದಂತಹ ದಾರುಣ ಘಟನೆ. ಅಗಸ್ತ್ಯ 11 ತಿಂಗಳ ಮಗು ಮತ್ತು ತಾಯಿ ಪ್ರತಿಭಾ ಇಬ್ಬರೂ ಕೂಡ ಮೃತಪಟ್ಟಿರೋದು. ಡೆತ್ ನೋಟ್ ಓಡಿ ಕುಸಿದು ಬೀಳ್ತಾರೆ ಪತಿ ಮಹಾಂತೇಶ್. ಪತಿ ಮಹಾಂತೇಶ್ ಮನೆಯೊಳಕ್ಕೆ ಬಂದಾಗ ಅಲ್ಲಿ ಪತ್ನಿ ಮತ್ತು ಮಗುವಿನ ಶವ. ಮೊದಲಿಗೆ ಡೆತ್ ನೋಟ್ ಕಾಣುತ್ತೆ. ಹಾಸಿಗೆ ಮೇಲೆ ಖಾಲಿಯಾಗಿದ್ದಂತಹ 15 ಮಾತ್ರೆ ಶೀಟ್ಗಳು ಪತ್ತೆಯಾಗುತ್ತೆ. ಮೊದಲಿಗೆ ಮಾತ್ರೆ ನುಂಗಿದಂತಹ ಪತ್ನಿ ಪ್ರತಿಭಾ ನಂತರ ಬಳಿಕ ಕೈ ಕುಯ್ದುಕೊಂಡಿದ್ದಾರೆ. ಆದರೆ ರಕ್ತ ಬಂದಿಲ್ಲ. ನೇಣಿಗೆ ಶರಣಾಗಿದ್ದಾರೆ. ಚಂದ್ರಾಲೇಔಟ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಪ್ರತಿಭಾ ಮತ್ತು ಮಹಾಂತೇಶ ಪತಿ ಪತ್ನಿ ಇಬ್ಬರು ಕೂಡ ಸಾಫ್ಟ್ವೇರ್ ಉದ್ಯೋಗಿಗಳು. ಪ್ರತಿಭಾ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ರು. ಪತಿ ಕೆಲಸಕ್ಕೆ ಹೋದಂಥವರು ವಾಪಸ್ ಬಂದ ಮೇಲೆ ಈ ಘಟನೆ ಬೆಳಕಿಗೆ ಬಂದಿರೋದು. ಮಗುವಿನ ಸಾವು ಆಘಾತಕ್ಕೀಡು ಮಾಡಿದೆ ತಾಯಿಯನ್ನ. ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಟೆರೆಸ್ ಮೇಲೆ ಬಟ್ಟೆ ತರೋದಕ್ಕೆ ಹೋದಾಗ ಮನೆಯೊಳಗಿದ್ದಂತಹ ಮಗು ಬಾತ್ರೂಮ್ಗೆ ಹೋಗಿ ಅಲ್ಲಿದ್ದಂತಹ ಬಕೆಟ್ನಲ್ಲಿ ನೀರಿತ್ತು, ಬೆದ್ದು ಮೃತಪಡುತ್ತೆ. ಘಟನೆ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ನಿಜಕ್ಕೂ ಹೃದಯ ವಿದ್ರಾವಕ ಘಟನೆ. ತಾಯಿ ಮಗು ಇಬ್ಬರೂ ಕೂಡ ಸಾವಿಗೀಡಾಗಿದ್ದಾರೆ. ಮಹಾಂತೇಶ್ ಅವರ ಪಾಲಿಗೆ ನಿಜಕ್ಕೂ ಬಹಳ ದೊಡ್ಡ ಆಘಾತ. ಘಟನೆ ಬಗ್ಗೆ ಜೊತೆಗೆ ಸದ್ಯಕ್ಕೆ ಯಾವ ರೀತಿ ಪ್ರಕರಣ ದಾಖಲಾಗಿದೆ, ಏನೇನು ಮಾಹಿತಿ ಲಭ್ಯ ಆಗ್ತಿದೆ? ಪ್ರತಿಭಾ, ಈ ಒಂದು ಘಟನೆ ನಡೆದಿರೋದು ಚಂದ್ರ ಲೇಔಟ್ನ ಭೈರವೇಶ್ವರ ನಗರದಲ್ಲಿ. ನಿನ್ನೆ ಅವರ ಪತಿ ಮಹಾಂತೇಶ್ ಅವರು ಮನೆಯಿಂದ ಕೆಲಸಕ್ಕೆ ಹೋಗಿರ್ತಾರೆ. ಅವರು ಸಾಫ್ಟ್ವೇರ್ ಇಂಜಿನಿಯರ್ ಒಂದು ಕಂಪ್ನಿಯಲ್ಲಿ, ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ. ಈಕೆ ಮೃತ ಆಗಿರುವಂಥ ತಾಯಿ ಏನಿದ್ದಾರೆ, ಪ್ರತಿಭಾ ಅವರು ಏನಿದ್ದಾರೆ, ಅವರು ಸಹಿತ ಒಂದು ಕಂಪನಿಯಲ್ಲಿ, ಖಾಸಗಿ ಕಂಪ್ನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಆದರೆ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಮಗುವನ್ನು ನೋಡಿಕೊಂಡು ಮನೆಯಲ್ಲೇ ಅವರು ಜೀವನವನ್ನು ನಡೆಸಿರ್ತಾರೆ. ನಿನ್ನೆ ಆ ಮಗುವನ್ನು ಮನೆಯಲ್ಲಿ ಆಟ ಆಡ್ತಾ ಇದ್ದಿದ್ದ ಮಗುವನ್ನು ಮಂಡಿ ಹಾಕ್ಕೊಂಡು ಆಟ ಆಡ್ಕೊಂಡು ಓಡಾಡ್ಕೊಂಡು ಮನೆ ತುಂಬ ಓಡಾಡ್ಕೊಂಡಿದ್ದ ಮಗುವನ್ನು ಮನೆ ಒಳಗಡೆನೆ ಬಿಟ್ಟು ಆಕೆ ಮನೆ ಮೇಲ್ಗಡೆ ಟೆರೆಸ್ ಮೇಲೆ ಒಣೆ ಹಾಕಿದಂಥ ಬಟ್ಟೆ ತರಲಿಕ್ಕೆ ಹೋಗಿದ್ದಾರೆ. ಸುಮಾರು ಮಧ್ಯಾಹ್ನ ಸಮಯದಲ್ಲಿ ಅಂತ ಪೊಲೀಸರ ಒಂದು ಅಂದಾಜಿನ ಲೆಕ್ಕಾಚಾರ. ಇಲ್ಲಿ ಯಾವುದೇ ರೀತಿಯಾದಂಥ ಕ್ಲಿಯರ್ ಕಟ್ ಟೈಮಿಂಗ್ಸ್ಗಳು ಏನು ಕೂಡ ಪೊಲೀಸರಿಗೆ ಇದುವರೆಗೆ ಸಿಕ್ಕಿಲ್ಲ. ಇವರು ಮಗು ಆಟ ಆಡ್ತಾ ಇದೆ ಅಂತ ಅಂದ್ಕೊಂಡು ಮೇಲೆ ಬಟ್ಟೆ ತರಕ್ಕೆ ಹೋದಂಥ ಸಂದರ್ಭದಲ್ಲಿ ಆಟ ಆಡ್ಕೊಂಡು ಮಗು ಹೋಗಿ ಬಚ್ಚಲ ಮನೆಯಲ್ಲಿದ್ದ ನೀರು ತುಂಬಿದ್ದಂಥ ಒಂದು ಬಕೆಟ್ ಒಳಗಡೆಗೆ ಮುಳುಕೊಂಡಿದೆ. ಆ ಮಗುವಿಗೆ ಆ ಬಕೆಟಿಂದ ಆಚೆಗೆ ಬರೋಕ್ಕಾಗಿಲ್ಲ. ಮಗು ಅಲ್ಲೇ ಪ್ರಾಣವನ್ನು ಬಿಟ್ಟಿದೆ. ಸ್ವಲ್ಪ ಬಟ್ಟೆ ತೆಗೆದುಕೊಂಡು ಮನೆಗೆ ಬಂದು ನೋಡಿದಂಥ ತಾಯಿಗೆ ಇದನ್ನು ಅರಗಿಸ್ಕೊಳ್ಳಿಕ್ಕೆ ಆಗಿಲ್ಲ. ನನ್ನ ಮಗುವನ್ನು ನಾನು ಕಾಪಾಡ್ಕೊಳ್ಳೋಕ್ಕಾಗಿಲ್ಲ, ನನ್ನ ಮಗುವನ್ನು ನಾನೇ ನೋಡ್ಕೊಳ್ಳೋಕ್ಕಾಗಿಲ್ಲ, ನನ್ನ ಮಗುವಿನ ಸಾವಿಗೆ ನಾನೇ ಕಾರಣಕರ್ತೆ ಆಗಿದ್ದೀನಿ ಅನ್ನೋ ಒಂದು ಗಿಲ್ಟ್ಗೆ ಆಕೆ ಹೋಗ್ತಾಳೆ. ಆ ಒಂದು ಸಂದರ್ಭದಲ್ಲಿ ಆಕೆ ಒಂದು ಡೆತ್ ನೋಟನ್ನು ಬರೆದಿಡ್ತಾಳೆ. ನನ್ನ ಮಗುವಿನ ಸಾವಿಗೆ ನಾನೇ ಕಾರಣ, ನನ್ನ ಮಗುವನ್ನು ನಾನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ನನಗೂ ಬದುಕೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಒಂದು ಡೆತ್ ನೋಟನ್ನು ಬರೆದಿಡ್ತಾಳೆ. ತಕ್ಷಣ ಮನೆಯಲ್ಲಿದ್ದಂಥ ಒಂದು 15 ಮಾತ್ರೆಗಳನ್ನು ಆಕೆ ಏಕಕಾಲಕ್ಕೆ ಕುಡಿದಿದ್ದಾಳೆ. ಆದರೆ ಅದರಿಂದ ಆಕೆಗೆ ಯಾವುದೇ ರೀತಿಯಾದಂಥ ಹೆಚ್ಚಿನ ಸಮಸ್ಯೆಗಳಾಗಿಲ್ಲ. ಆ ಸಂದರ್ಭದಲ್ಲಿ ಕೈಯನ್ನು ಕಟ್ ಮಾಡ್ಕೊಂಡು ಸಾವನ್ನಪ್ಪುವಂಥ ಪ್ರಯತ್ನ ಪಡ್ತಾಳೆ. ರಕ್ತಸ್ರಾವ ಸರಿಯಾದ ರೀತಿಯಲ್ಲಿ ಆಗೋಲ್ಲ. ಆದರೂ ಕೂಡ ಆಕೆ ನಂತರದಲ್ಲಿ ನೇಣನ್ನು ಹಾಕ್ಕೊಂಡು ಮನೆಯಲ್ಲಿ ಸಾವಿಗೆ ಶರಣಾಗ್ತಾಳೆ. ಇದೆಲ್ಲ ಘಟನೆ ನಡೆದರೂ ಹೊರಗಿನ ಪ್ರಪಂಚಕ್ಕಾಗಲಿ ಅವರ ಪತಿ ಮಹಾಂತೇಶ್ಗಾಗಲಿ ಯಾರಿಗೂ ಯಾವುದೇ ಮಾಹಿತಿನೇ ಇರೋದಿಲ್ಲ.
ಅವರು ಕೆಲಸ ಮುಗಿಸ್ಕೊಂಡು ರಾತ್ರಿ ಮನೆಗೆ ಬರ್ತಾರೆ. ಮನೆಗೆ ಬಂದು ಮನೆಯನ್ನು ಬಾಗಿಲು ತಡ್ತಾರೆ. ಪತ್ನಿ ಬಾಗಿಲು ತೆಗೆಯೋದಿಲ್ಲ, ಮಲಗಿರ್ಬೋದು ಅನ್ನೋ ನಿಟ್ಟಿನಲ್ಲಿ ಅವರು ಮನೆ ಬೀಗದ ಕೀಯನ್ನು, ಅವ್ರ ಹತ್ರ ಇದ್ದಂಥ ಕೀಯನ್ನು ಬಳಸ್ಕೊಂಡು ಮನೆ ಲಾಕನ್ನು ಓಪನ್ ಮಾಡಿ ಒಳಗೆ ಹೋದರೆ ನಿಜವಾಗ್ಲೂ ದುರಂತ ನಡೆದೋಗಿರುತ್ತೆ. ಆ ಮನೆಯಲ್ಲಿ ಮಗುವಿನ ಶವ ರೂಮಿನ ಹಾಸಿಗೆ ಮೇಲೆ ಇರುತ್ತೆ. ಜೊತೆಗೆ ಪತ್ನಿ ನೇಣು ಹಾಕೊಂಡಿರ್ತಾಳೆ, ಡೆತ್ ನೋಟ್ ಇರುತ್ತೆ, ಒಂದು ಟ್ಯಾಬ್ಲೆಟ್ಸಿನ ಖಾಲಿ ಶೀಟ್ ಇರುತ್ತೆ, ಚಾಕು ಬಿದ್ದಿರುತ್ತೆ. ಇದನ್ನೆಲ್ಲ ನೋಡಿ ಆತ ಗಾಬರಿ ಆಗ್ತಾರೆ. ಅದಾದಮೇಲೆ ಅಕ್ಕಪಕ್ಕದವರಿಗೆ ಮಾಹಿತಿಯನ್ನು ನೀಡಿ ನಂತರ ಚಂದ್ರ ಲೇಔಟ್ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸರು ಈಗ ಮೃತದೇಹವನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆಯನ್ನು ಮಾಡಿದ್ದಾರೆ. ಇಲ್ಲಿ ಮರಣೋತ್ತರ ಪರೀಕ್ಷೆ ನಡೀತಿದೆ. ಇಲ್ಲಿ ಪ್ರಮುಖವಾಗಿ ಆಕೆ ಮದುವೆ ಆಗಿ 7 ವರ್ಷಕ್ಕಿಂತ ಕಡಿಮೆ ಅವಧಿ ಇರೋ ಕಾರಣವಾಗಿ ತಹಸೀಲ್ದಾರ್ ಅವರ ಒಂದು ಪ್ರೆಸೆನ್ಸ್ ಅಲ್ಲಿ ಒಂದು ಮಾರ್ಚರಿಯಲ್ಲಿ ಪೋಸ್ಟ್ ಮಾರ್ಟಮ್ ಕೆಲಸ ನಡೀಬೇಕು. ಅದಾದ್ಮೇಲೆ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗೈತೆ. ಅನ್ಯಾಚುರಲ್ ಡೆತ್ ಅಂತ ಹೇಳಿ ಪೊಲೀಸರು ಕೇಸ್ ದಾಖಲು ಮಾಡ್ಕೊಂಡು ತನಿಖೆ ಮಾಡ್ತಾರೆ. ಥ್ಯಾಂಕ್ ಯು ಪ್ರಜ್ವಲ್.